ಸ್ನೇಹಿತರೆ, ಇವತ್ತು ನಾವು ಮುಧೋಳ ತಾಲೂಕಿನ ಕೆಡಿಬುದ್ನಿ ಗ್ರಾಮದ ಪ್ರಗತಿಪರ ರೈತರಾದ ನಮ್ಮ ಮಂಜುನಾಥ್ ಪೂಜಾರಿ ಅವರ ಸದಕದ ತೋಟದಲ್ಲಿದ್ದೇವೆ. ಸ್ನೇಹಿತರೆ, ಹ್ಯಾಪಿ ಹೆಲ್ತ್ ಇಂಡಿಯಾ ಕರ್ನಾಟಕ ಮತ್ತು ಭಾರತದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಿರ್ತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ನಾವು ಗಮನಿಸ್ಬೋದು. ಇವತ್ತು ನಾವು ಇರುವಂತಹ ಈ ಒಂದು ಸದಕ ಅಂತ ನಾವು ಏನು ಕರಿತೀವಿ, ಉತ್ತರ ಕರ್ನಾಟಕದೊಳಗೆ ಹೈಯೆಸ್ಟ್ ಬೆಳೆಯುವಂತಹ ಸದಕ, ಗೋಧಿಯ ಪ್ರಜಾತಿಯಾದ ಸದಕದ ಬೆಳೆಯ ಒಂದು ತೋಟದಲ್ಲಿದ್ದೀವಿ. ಇದರ ಬಗ್ಗೆ ಸಂಪೂರ್ಣ ಬೆಳೆಯ ಒಂದು ಟ್ರೆಮೆಂಡಸ್ ಅಂತ ಏನು ಹೇಳ್ತೀವಿ, ಅದ್ಭುತವಾದಂತಹ ಬೆಳೆಯನ್ನು ಏನು ಪಡ್ಕೊಂಡಿದ್ದಾರೆ ಆ ರೈತರ ಜೊತೆಗೆ ನಾವಿದ್ದೀವಿ. ನಮಸ್ಕಾರ ಮಂಜುನಾಥ್ ಸರ್. ನಮಸ್ಕಾರ ಸರ್. ಸರ್, ಈ ಬೆಳೆಗೆ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಏನು ಉತ್ಪನ್ನಗಳನ್ನು ಕೊಟ್ರಿ, ಮುಂಚೆ ಎಲ್ಲ ಹೆಂಗೆ ಬೆಳೀತಿದ್ರಿ, ಈಗ ನಮ್ಮ ಔಷಧ ಹಾಕಿದ ನಿಮಗೆ ಏನು ಬದಲಾವಣೆ ಆಗೈತಿ? ಈ ಔಷಧ ಹಾಕೋದ್ರಿಂದ ನಮ್ಗೆ ಮೊದಲ ನೆಲಕ್ಕೆ ಡ್ರೆಂಚಿಂಗ್ ಮಾಡೋದ್ರಿಂದ ನಮ್ಗೆ ಸಸಿ ಏನು ನಾಡ್ದತ್ತಲ್ಲ, ಭೂಮಿಯಿಂದ ಮೊಳಕೆ ಹೊಡಿದಲ್ಲ, ಆ ಮೊಳಕೆ ಒಂದೂ ಫೇಲ್ ಆಗಲಿಲ್ಲ. ಅದ್ರ ಜೊತೆಗೆ ಮತ್ತೆ 2ನೇ ಸ್ಪ್ರೇ ಕೊಟ್ಟಾಗ ಅಗದಿ ಅದು ಕೀಟನಾಶಕಗಳಿಂದ ಮತ್ತು ಎಲ್ಲ ರಕ್ಷಣೆಯನ್ನು ಪಡೆದ ಈ ಥರ ಬಂತು. ಸುಮಾರು ಒಂದು 7-8 ವರ್ಷ ಆಯಿತು ನಾನು ಈ ಥರ ಬೆಳೆಗಳನ್ನು ನೋಡಿದ್ದಿಲ್ಲ. ನಮಗೆ ಇದು ಭಾರಿ ಅನುಕೂಲಕರವಾದ ಹ್ಯಾಪಿ ಹೆಲ್ತ್ ಇಂಡಿಯಾ ಮೊದಲು ಔಷಧ ಖರೀದಿ ಮಾಡೋಕೆ ಹೋದಾಗ ನಮ್ಮ ಊರೇವನವರಾದ ಕೆಡಿಬುದ್ನಿ ಗ್ರಾಮದ ಯುವ ಉದ್ಯಮಿಗಳಾದ ಶ್ರೀಯುತ ಶ್ರೀರಾಮ್ ಸಾಲಿಮನಿ ಅವರು ಕೂಡ ನನಗೆ ಇದನ್ನು ತಗೋರಿ ಚಲೋ ಐತಿ ಅಂತ ಹೇಳಿದ್ರು. ಅವರು ನಮ್ಮ ಅಣ್ಣನ ಸಮ. ಹಾಗಾಗಿ ನಾವು ಅವ್ರ ಮಾತು ಮೀರಂಗಿಲ್ಲ. ಅವ್ರ ಮಾತು ಕೇಳಿ ಇದನ್ನು ತೊಗೊಂಡೋದಕ್ಕೆ ನನಗೆ ಒಳ್ಳೇದಾಯಿತು. ಅದಕ್ಕೆ ಇದು ನಮ್ಗೆ ಒಳ್ಳೇದು ಬಂದೈತೆ. ನಮ್ಮ ಅಪ್ಪಾರು ಬಂದು ಇದನ್ನೇನಪ್ಪ ಎಲ್ಲಿ ಔಷಧ ತಂದು ಹೊಡೆದಿ ಅಂತ ಹೇಳತ್ಲ, ಹಿಂಗೆ ಶ್ರೀರಾಮಣ್ಣವ್ರು ಇಂಥದ್ದು ಹ್ಯಾಪಿ ಹೆಲ್ತ್ ಇಂಡಿಯಾ ಅನ್ನೋ ಒಂದು ಔಷಧ ಬಂದೈತಿ, ಹಿಂಗೆ ಕೊಡ್ಸ್ಯಾರ ಅನ್ನಾರು ಅಂತ ಅಂತೇನೆ. ಹೌದು, ಚಲೋ ಬಂದೈತಿ, ಬೆಸ್ಟ್ ಆಯಿತು. ನಾವು ಇತ್ತಿದ್ದಾಗ ರಾಸಾಯನಿಕ ಹೊಡೆದು ಭೂಮಿ ಕೆಟ್ಟಿತ್ತು. ಈ ಮಣ್ಣಿನ ಫಲವತ್ತತೆ ಮತ್ತು ಬೆಳೆ ಭಾರಿ ಅನುಕೂಲತೆ ಐತಿ, ವಾತಾವರಣ ಆಯಿತು, ಎಲ್ಲದಕ್ಕೂ ಹೊಂದ್ಕೊಂಡು ಔಷಧ ಭಾರಿ ಚಲೋ ಐತಿ ಅಂತ ಹೇಳಿದ್ದಾರೆ. ನೋಡ್ರಿ ಸ್ನೇಹಿತರೆ, ನೀವು ರೈತರ ಬಾಯಿ ಕೇಳಕತ್ತೀರಿ. ಇವತ್ತು ಕಳೆದ 7-8 ವರ್ಷದೊಳಗೆ ಇಂಥ ಒಂದು ಬೆಳೆನ ನೋಡಕ್ಕೆ ಆಗಿರಲಿಲ್ಲ ಅಂತ ಹೇಳುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇವತ್ತು ನಾವು ನೋಡ್ಬೋದು, ಎದಿ ಎತ್ತರಕ್ಕೆ ಹೆಚ್ಚು ಕಡಿಮೆ ಈ ರೈತರ ಎದಿ ಎತ್ತರಕ್ಕೆ ಬೆಳೆ ಬಂದು ನಿಂತೈತಿ. ಸದಕದ ಪ್ರಮಾಣ ಅದು ಕೂಡ ಈ ಮಣ್ಣಿನ ಈ ಒಂದು ಭಾಗದಲ್ಲಿ ಮಣ್ಣು ಅಷ್ಟೊಂದು ಉತ್ತಮ ಗುಣಮಟ್ಟದಾಗಿಲ್ಲ ಅಂತ ಅವರೇ ಹೇಳಿದ್ರು ನಮಗೆ. ಹೌದ್ರಿ? ಹೌದು, ಇದ್ದಿದ್ದಿಲ್ಲ. ಈ ಊರೊಳಗೆ ಬೇರೆ ಕಡೆ ಮಣ್ಣು ಕಂಪೇರ್ ಮಾಡ್ರೆ ಈ ಮಣ್ಣು ಅಷ್ಟೊಂದು ಗುಣಮಟ್ಟ ಇಲ್ಲ. ಆದ್ರೆ ಇಂಥ ಮಣ್ಣೊಳಗೆ ಇಷ್ಟೊಂದು ನೀವು, ನಾನು ಶ್ರೀರಾಮ್ ಸಾಲಿಮನಿ ಸರಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಇದನ್ನ ಸ್ವಲ್ಪ ಕ್ಯಾಮ್ರಾ ಎಲ್ಲ ಕಡೆ ತಿರುಗಿಸಿ ತೋರಿಸ್ರಿ. ಎಷ್ಟು ಎಕರೆ ಸರ್ ಇದು? ಇದು ಸುಮಾರು 2 ಎಕರೆ. ಸುಮಾರು 2 ಎಕರೆ ವಿಸ್ತೀರ್ಣದೊಳಗೆ ಬೆಳೆದಂಥ ಸದಕದ ಬೆಳೆ ಇವತ್ತು ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇದು ಕೇವಲ ಮಂಜು ಪೂಜಾರಿ ಸಾಹೇಬರ ಹೊಲದಲ್ಲಿ ಮಾತ್ರ ಅಲ್ಲ, ಮುಧೋಳ ತಾಲೂಕು ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದ ತುಂಬ ಹಸಿರು ಕ್ರಾಂತಿಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ನಾವು ಏನು ಪಣ ತೊಟ್ಟು ಹೊಂಟಿವಿ, ಭೂಮಿ ಉಳಿಸಿ ಅಭಿಯಾನಕ್ಕೆ ಏನು ಹೊಂಟಿವಿ, ಇವತ್ತು ಕನೇರಿ ಮಠ ಸ್ವಾಮಿಗಳು ತಮಗೆ ಎಲ್ಲ ಮನವಿ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಒಂದು ರಾಜಕಾರಣಿಗಳಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಪ್ರಗತಿಪರ ಚಿಂತಕರಾಗಿರ್ಬೋದು, ಎಲ್ಲರೂ ಕೂಡ ಮಣ್ಣನ್ನು ಉಳಿಸ್ರಿ, ಮಣ್ಣನ್ನು ರಾಸಾಯನಿಕದಿಂದ ತಪ್ಪಿಸ್ರಿ ಅಂತೇಳಿ ಇವತ್ತು ನೈಸರ್ಗಿಕ ಕಾರ್ಬನ್ನನ್ನು ಕೊಡೋದ್ರ ಮುಖಾಂತರ ಸಾಯಿಲ್ ಹೆಲ್ತ್ ಅನ್ನುವಂಥ ಒಂದು ಔಷಧಿಯನ್ನು ನಾವು pH ಲೆವೆಲ್, ಮಣ್ಣಿನ pH ಲೆವೆಲ್ ಹೆಚ್ಚು ಮಾಡಲಿಕ್ಕೆ, ಕಾರ್ಬನ್ನನ್ನು ಮಣ್ಣಿನ ಒಂದು ಸಡಿಲತೆಗೆ, ಮಣ್ಣಿನ ಒಂದು ಮೃತಕ್ಕೆ ಕೊಡುವಂಥ ಉತ್ಪನ್ನಗಳನ್ನು ನಾವು ಏನು ಮಂಜು ಪೂಜಾರಿ ಸಾಹೇಬರಿಗೆ ಕೊಟ್ಟಿದ್ದೀವಿ. ಇವತ್ತು ಅದರ ಒಂದು ಫಲಿತಾಂಶ ನಿಮ್ಮ ಕಣ್ಣು ಮುಂದೆ ಇದೆ ಸ್ನೇಹಿತರೆ. ಈಗಲೂ ಕೂಡ ನಾವು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಬರುವಂಥ ದಿನಗಳಲ್ಲಿ 10-20 ವರ್ಷದಲ್ಲಿ ನಮ್ಮ ಭೂಮಿಯನ್ನು ನಾವು ಬಂಜರು ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಇಂಥ ಒಂದು ಅದ್ಭುತವಾದ ಪರಿಣಾಮಕಾರಿ ಔಷಧಿಗಳನ್ನು ತಮ್ಮ ಮಣ್ಣಿಗೆ, ತಮ್ಮ ಹೊಲಕ್ಕೆ, ತಮ್ಮ ಬೆಳೆಗಳಿಗೆ ಉಪಯೋಗಿಸಿ ರಾಸಾಯನಿಕ ಮುಕ್ತ ಬೆಳೆಯನ್ನೇ ಬೆಳೀರಿ, ಮಣ್ಣನ್ನು ಉಳಿಸ್ಕೊಳ್ಳಿ ಮತ್ತು ಮುಂದಿನ ಪೀಳಿಗೆಗಾಗಿ ಮಣ್ಣನ್ನು ಉಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡೋಣ. ಮಂಜು ಸರ್, ಮತ್ತೇನಾದ್ರು ಹೇಳ್ಬೇಕಂತೀರಿ? ಏನಿಲ್ಲ ಸರ್, ನಾವು ಇದು ಎಲ್ಲ ರೈತರಿಗೆ ಇನ್ನೊಂದು ವಿನಂತಿ ಮಾಡ್ಕೋದು ಏನಂದ್ರೆ, ಈ ಸೌಳು ನೀರು ಆಯ್ತು, ಸೌಳು ಭೂಮಿಗೆ ಆಯಿತು, ಈ ನೆಲ ಭೂಮಿ ಏನು ಕೆಟ್ಟಿರ್ತಲ್ಲ, ಇಂಥ ಹ್ಯಾಪಿ ಹೆಲ್ತ್ ಇಂಡಿಯಾ ಅಂತ ಇದು ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಮಾಡೋದ್ರಿಂದ ರೈತರಿಗೆ ಮುಂದಿನ ದಿನಮಾನದ ಒಳ್ಳೆಯ ಲಾಭದಾಯಕ ಮತ್ತು ಮುಂದಿನ ದಿನಮಾನದ ಮುಂದಿನ ರೈತರಿಗೆ ಭೂಮಿಯನ್ನು ನಾವು ಉಡುಗೊರೆ ಕೊಟ್ಟು ಹೋಗುವಂತ ಪರಿಸ್ಥಿತಿ ನನ್ನ ಅನಿಸಿಕೆ. ತುಂಬಾ ಧನ್ಯವಾದ ಸರ್. ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ಬಹುದಿನಗಳ ಸ್ನೇಹಿತರು, ಶ್ರೀರಾಮ್ ಸಾಲಿಮನಿ ಅವರ ತವರೂರು, ಇದು ಅವರ ಸ್ವಗ್ರಾಮ. ಅವ್ರ ಊರಾಗ ಮಂಜು ಅವರಿಗೆ ಹೊಡಿಲಿಯೋ ಬ್ಯಾಡೋ, 4-5 ಸಾವಿರ ರೂಪಾಯಿ ಖರ್ಚಾಕತಿ 2 ಎಕರೆಕ್ಕೆ, ಅಷ್ಟು ರಿಟರ್ನ್ ಸಾಕೈತಿಲ್ಲೋ ಅಂತ ಒಂದು ಸಂದಿಗ್ಧತೆ ಒಳಗಿದ್ದಾಗ, ಮಂಜು ಅವರ ವಿಚಾರ ಮಾಡಬೇಡ್ರಿ, ಬಿಂದಾಸ್ ಹೊಡ್ರಿ, ಅದ್ರ ರಿಸಲ್ಟ್ನ ಕಣ್ಣಾರೆ ನೋಡಿ ಅಂತೇಳಿ ಹುರಿದುಂಬಿಸಿ ಪ್ರೇರೇಪಿಸಿ ಈ ಒಂದು ಉತ್ಪನ್ನಕ್ಕೆ, ಈ ಒಂದು ಬೆಳೆಗೆ ಉತ್ಪನ್ನವನ್ನು ಕೊಡಿದಂಥ
ಶ್ರೀರಾಮ್ ಸಾಲಿಮನಿ ಅವರು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಅವ್ರನ್ನ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಅದಕ್ಕಾಗಿ ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ, ನಾವು ಈ ನೈಸರ್ಗಿಕ ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳಿಗಾಗಿ ನಿಮ್ಗೆ ಯಾರೆಲ್ಲ ಸಂಪರ್ಕ ಮಾಡಿದ್ದಾರೆ, ನಿಮ್ಗೆ ಯಾರು ಸಂಪರ್ಕದಲ್ಲಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿರಿ. ಮುಧೋಳದೊಳಗೆ ಇದ್ರ ವಿತರಣಾ ಕೇಂದ್ರ ಇರೋದ್ರಿಂದ ಇದರ ಸಂಪೂರ್ಣ ಪ್ರಯೋಜನ ತಗೊಳ್ರಿ. ಆದಷ್ಟು ಬೇಗ ನಾವು ಇಡೀ ರಾಜ್ಯದ ಪ್ರಗತಿ ಹೊಲಕ್ಕೂ ಪ್ರತಿ ಗದ್ದೆಗೂ ನಾವು ಭೇಟಿ ನೀಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ HHI, ನಮಸ್ಕಾರ.